ಆಪತ್ ಬಾಂಧವ, ಈ ನಿನ್ನ ತಂಗಿಯ ಮೊರೆ ಕೇಳಿಸದೆ ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡಲಾರೆಯೇ ದೇವ, ಉದ್ಧಾರ ಮಾಡಲಾರೆಯೇ? ಪಾಂಚಾಲಿ, ನಡೆದೋದ ಘಟನೆಗಳನ್ನು ನೆನೆದು ಅನುದಿನವೂ ಈಗೇಕೆ ಚಿಂತಿಸ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹುಬೇಗ ನಿನ್ನ ಪಂಥವು ಈಡೇರುವುದು. ನೀನು ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು. ಶಾಂತಿ 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 ಎನ್ನ ಬಿಟ್ಟಲ್ಲವ ನಿನ್ನೆಯು ಹೊಚ್ಚತನದ ಭ್ರಾಂತಿ ಈಸಲ ಕಜ್ಜಾಯವನ್ನು ತಿಳಿಸಾಯ್ತು. ನಮ್ಮ ಇವರೆಲ್ಲ ಕಲ್ಲತ್ತಿಸಿದ ಆ ವಿಷಜಂತುದೊಡನೆ ನಮಗೆ ಶಾಂತಿ. ಯುದ್ಧದಲ್ಲಿ ನಮ್ಮ ಸಿರಿಯಲ್ಲ ಪಾಲಿಸಿ ಸೋದರರ ಮಡದಿ ಎಂಬ ಮಮಕಾರವಿಲ್ಲದೆ ನೇರದ ಸಭಾ ಮಧ್ಯದಲ್ಲಿ ಪಾಂಚಾಲಿ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದನಲ್ಲ, ಆಗಲು ಶಾಂತಿ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳೆದಿವಲ್ಲ, ಆಗಲು ಶಾಂತಿ, ಈಗಲೂ ಶಾಂತಿ. ಚಾಥ ಇನ್ನು ಅನುಸರಿಸಿ ಫಲವಿಲ್ಲ. ರಣಗ್ರದೊಳಗೆ ಕುರುಕುಲ ಗೆಲ್ವ್ಯ, ರಣಗ್ರದೊಳಗೆ ಕುರುಕುಲ ಗೆಲ್ವ್ಯ. ಎಲ್ಲ ಪ್ರಾಣಿಗಳಿಗೂ ಶಿವನ ಎಲ್ಲ ಪ್ರಾಣಿಗಳಿಗೂ ಶಿವನ ಹರಿಬಮೆಗಿರಲಿ ಸಂಧಿಯ ನೆನೆದರೆ, ಹರಿಬಮೆಗಿರಲಿ ಸಂಧಿಯ ನೆನೆದರೆ ಗುರುತರ ಕಾರ್ಯವು ಸಾಗುವದ, ಗುರುತರ ಕಾರ್ಯವು ಸಾಗುವದ, ಗುರುತರ ಕಾರ್ಯವು ಸಾಗುವದ. ರಣಗ್ರದೊಳಗೆ ಕುರುಕುಲ ಗೆಲ್ವ್ಯ, ರಣಗ್ರದೊಳಗೆ ಕುರುಕುಲ ಗೆಲ್ವ್ಯ. ಹೊಡೆಯನಗಾಂಬಿಯದವದೊಳಗೆ, ಹೊಡೆಯನಗಾಂಬಿಯದವದೊಳಗೆ, ಹೊಡೆಯನಗಾಂಬಿಯದವದೊಳಗೆ. ಆದುದರಿಂದ ಎಲ್ಲ ಪ್ರಾಣಿಗಳಿಗೆ ಶಿವನ, ಎಲ್ಲ ಪ್ರಾಣಿಗಳಿಗೆ ಶಿವನ ಹರಿಬಮೆಗಿರಲಿ ಸಂಧಿಯ ನೆನೆದರೆ, ಹರಿಬಮೆಗಿರಲಿ ಸಂಧಿಯ ನೆನೆದರೆ ಗುರುತರ ಕಾರ್ಯವು ಸಾಗುವದ, ಗುರುತರ ಕಾರ್ಯವು ಸಾಗುವದ. ರಣಗ್ರದೊಳಗೆ ಕುರುಕುಲ ಗೆಲ್ವ್ಯ, ರಣಗ್ರದೊಳಗೆ ಕುರುಕುಲ ಗೆಲ್ವ್ಯ. ಹೊಡೆಯನಗಾಂಬಿಯದವದೊಳಗೆ, ಹೊಡೆಯನಗಾಂಬಿಯದವದೊಳಗೆ, ಹೊಡೆಯನಗಾಂಬಿಯದವದೊಳಗೆ. ಆದ್ದರಿಂದ ಕುರುಕ್ಷೇತ್ರದಲ್ಲಿ ಭಯಂಕರ ರಕ್ತ ತೊಂದರೆಗೆ ನಮ್ಮಗಳ ಪಂಥಗಳನ್ನು ಈಡೇರಿಸಲು ಹೊರತು ನಮಗೆ ಶಾಂತಿ ಇಲ್ಲ. ಭೀಮಸೇನ, ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಸಹೋದರ, ಮುಂದೆ ನಡೆಯುವ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವೆನೆಂದು ಅಭಯವನ್ನು ನೀಡಿರುವನು. ಈಗಾಗಲೇ ದೂತನು ಈ ವಿಚಾರವನ್ನು ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗಿರು. ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ, ದೇವಕಿ ವರ
ಬಂದು ಎನಿಸಿದ ಪರಮಾತ್ಮ ನೀನೇ ಬಂದು ಎನಿಸಿದ ಪರಮಾತ್ಮ ನೀನೇ ಐವರ ಅಭಿಮಾನ ನಿನದಾಗಿದ್ದು ನಮ್ಮ ಬಾಳಿನ ಆನಂದ ಬೆಳಗಾಗಿದ್ದು ಪರಮಾತ್ಮ ಐವರ ಅಭಿಮಾನ ನಿನದಾಗಿದ್ದು ನಮ್ಮ ಬಾಳಿನ ಆನಂದ ಬೆಳಗಾಗಿದ್ದು ಇಂದು ಪರದೈವ ಪತಿಗಿಂತ ಬೇರಿಲ್ಲವೋ ಇನ್ನು ಪರದೈವ ಪತಿಗಿಂತ ಬೇರಿಲ್ಲವೋ ನಮಿಗೆ ಮಾಧವ ದೇವಗಿ ವರ ನಂದನ ಪಾವಜನಯನ ನಮಿಗೆ ಮಾಧವ ದೇವಗಿ ವರ ನಂದನ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ ವಿಜಯಶಾಲಿಯಾದ ಪರಮಾತ್ಮ ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ ನನ್ನನ್ನು ಏಕೆ ಇಷ್ಟೊಂದು ಹೊಗಳಿವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಾಗಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ತಾವುಗಳು ಯಾವ ನಿರ್ಧಾರವನ್ನು ಕೈಗೊಂಡಿದ್ದೀರಾ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ. ಪರಮಾತ್ಮ, ಧರ್ಮನಂದನ ಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸೇನೆ ಶಿರದಲ್ಲಿ. ಪರಮಾತ್ಮ, ಧರ್ಮನಂದನ ಒಂದು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯು ವೀಕ್ಷಿಸಿ ಸಹಿಸೇನೆ ದಿಟದಿ. ತೆರಳು ನೀ ಸಂದಿಗೆ ಆಪತ್ ಬಂದುವೆ, ಮುಗಿದು ಬೇಡುವೆನು ಕೃಷ್ಣ. ಕಾಳಗ ಗೈವುದು ಅಸಮತವೇ ನಗೆ, ಕಾಳಗ ಗೈವುದು ಅಸಮತವೇ ನಗೆ. ಶಾಳಿಸಬೇಡೆನ್ನ ಬೇಡುವೆ ದೇವಾ, ಚಾಳಿಸಬೇಡೆನ್ನ ಬೇಡುವೆ ದೇವಾ. ಶಾಂತಿಯಿಂದಲೇ ರಾಜವ ಪಡೆವ ಹಂದವ, ಶಾಂತಿಯಿಂದಲೇ ರಾಜವ ಪಡೆವ ಹಂದವ ಮಾಡೆಂದು ಬೇಡುವೆ ದೇವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಸಮರದಿಂದ ಒದಗುವ ಪಾಪದ ಫಲವೇಕೆ, ಸಮರದಿಂದ ಒದಗುವ ಪಾಪದ ಫಲವೇಕೆ. ಕದನವು ಬೇಡ ಮಗೆ ಶ್ರೀಹರಿ, ಕದನವು ಬೇಡ ಮಗೆ ಕೃಷ್ಣ.
ಇಷ್ಟೊಂದು ಅನರ್ಥ ನಡೆಯಕೂಡದೆಂದು ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಂಬಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ಕೃಷ್ಣ, ಹೇಳು. ಆದುದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಿ ದುರ್ಯೋಧನನ ಬಳಿ ತೆರಳಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಹಾ ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಸರಿ, ಧರ್ಮಸಮ್ಮತವಾಗಿದೆ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗಂಟು ಧರ್ಮದ ಕಟ್ಟು ಬೃಹದಾಕಾರವಾಗಿ ಬೆಳೆದಿರುತ್ತದೆ. ಅದನ್ನು ಭೇದಿಸಿ ಬಂದಪ್ಪನೆಂದರೆ ಪ್ರತಿಯೊಬ್ಬ ಪಾಪ ನಮ್ಮನ್ನು ಬಂಧಿಸಿದೆ. ಕೊಡಬೇಕು ಈ ನಮ್ಮ ಹೇಳಿ ಧರ್ಮವನ್ನು. ಭೀಮಸೇನ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಪಾರ್ಥ ವಾಸುದೇವ, ನಮ್ಮನ್ನೇದಕ್ಕೆ ಸಜೀವವಾಗಿ ಕೊಲ್ಲುತ್ತಿರುವಿ? ಆದಿಯಿಂದಲೂ ಅಪಮಾನ, ಅಪಜಯ, ಇಷ್ಟಗಳ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿರಿಸಿ ಮುಂಬರೋಣವೆಂದರೆ ಈ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಈ ನಮ್ಮ ಹೇಡಿ ಜನ್ಮವನ್ನು ಸುಡಬೇಕು. ಓಹೋ, ಅರ್ಜುನನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರಿ? ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೇ? ಅಣ್ಣ, ಸಹೋದರಿ, ಮಡದಿಗಾದ ಅಪಮಾನದ ಕಡೆ ಲವಲೇಶವೂ ಗಮನ ಕೊಡದೆ ಸದಾ ಸಂಧಿ ಸಂಧಾನಗಳನ್ನೇ ಪ್ರಸ್ತಾಪಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ನ್ಯಾಯಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಲಿ? ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ಕೃಷ್ಣ.
ಕೃಷ್ಣ ಅಣ್ಣ, ಧರ್ಮವೆಂದು ಕೈ ಹಿಡಿದ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಧರ್ಮರಾಯ ಇವರ ಮಾತು ಲೋಕಸಮ್ಮತ ಹಾಗೂ ನ್ಯಾಯಸಮ್ಮತ. ಎಲ್ಲವೂ ನನ್ನ ದುರಾದೃಷ್ಟವೇ ಸರಿ. ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಂಡಮಕರನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಕೂಳನ್ನು ತಾನು ತಿಂದು ಆ ಬಕನನ್ನು ಕೊಂದ ಮಹಾಧೋರ್ದಂಡ ಭೀಮಸೇನ ಇವರು ನನ್ನ ಪತಿ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇಂದು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಫಲ್ಗುಣ, ಸವ್ಯಸಾಚಿ, ಶ್ವೇತವಾಹನ, ವಿಭತ್ಸು, ಧನಂಜಯ, ಕಿರೀಟಿ, ಗಾಂಧೀವಿ, ಮಧ್ಯಮ ಪಾಂಡವ ಎಂಬ ದಶನಾಮಧೇಯ ಅರ್ಜುನ ನಪಂಸಕ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರಿಗೆ ತಕ್ಕತೆ ಎಂದು ನಾಟ್ಯವನ್ನು ಕಲಿಸಿದಾಗಲಿಂದಲೂ ಈ ನಮ್ಮ ಕಿರೀಟಿಯ ಪರಾಕ್ರಮವು ಎಡೆಗೆ ಹೋಯಿತು. ನಿಮಗೇಕೆ ಬೇಕು ಗಾಂಡೀವ? ಇದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನಗಪ್ಪಣೆಯನ್ನು ಕೊಡೋಣ. ನಾನೇ ರಣಮಾರಿಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನು ಸಂಹಾರ ಮಾಡಿ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಂಡು ನನ್ನ ಶಪಥವನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ಇಲ್ಲವೇ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದ ಪ್ರಾಣ ತ್ಯಾಗ ಮಾಡುವೆನು. ಈಗ ಚೆನ್ನಾಯಿತು. ಸಹಚರೈವರ ಅಭಿಪ್ರಾಯವೇ ಒಂದು, ನನ್ನ ತಂಗಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನು ಏನು ಮಾಡಲಿ ಕೃಷ್ಣ? ಅದಕ್ಕೆ ನೀನು ಏನು ಮಾಡಿಯೇ? ಏಕೆ ನನ್ನ ತಂಗಿಯ ಅಭಿಪ್ರಾಯ ಈಗಾಯ್ತೆಂದು ಕೇಳಿದನಷ್ಟೇ. ಅವಳು ಹೇಳಿದನು ಕೇಳಿದ್ಯಾ? ಏಕೆ ನೀನು ಕೇಳಲಿಲ್ಲವೇ? ಹೇಳಿ, ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಇನ್ನುಳಿದ 4 ಪತಿಗಳಲ್ಲವ, ಅದನ್ನು ಅವರೇ ಬಗೆಹರಿಸಿಕೊಳ್ಳಲಿ. ಇದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲ ಬಾವ ಭೀಮಸೇನ? ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಾವ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ರಣಗದಾ ದಂಡದಿ ದುರ್ಯೋಧನನ ತೊಳೆಯಂ ಉಡಿಗುಟ್ಟುವೆನೆಂದೆನುಗಲಿ ನುಡಿದಯೋನೇ ಅಂದು ಗಂಡಗಲಿ ನುಡಿದು ಬಾವ ಭೀಮಸೇನ ಮರತೆಯೋ ಮರೆತು ನಿದ್ರೆಯಲ್ಲಿಗಯ್ಯೋ ಇಡಂಬಾ ಮನೋಕರ ಹರಳಿರುವ ಬಿರು ನಡಿ ಪಾಂಚಾಲಿ. ಸ್ವಾಮಿ, ಯಾಕೆ? ಓ ದೀಪ, ಇನ್ನೇನ್ ಮಾಡಲಿ ಪ್ರಿಯ?
ಕ್ರೋಧಿತ ತರುಣಿ ಮುನಿಯನಿ ಯಾಕೆ ಕ್ರೋಧಿತ ಪಾಂಚಾಲಿ ಸ್ವಾಮಿ ಅಗ್ರಜ ಭೀಮಸೇನ ಅಂಕಜನಾಭ್ಯ ಮೀರಿ ಶೀಘ್ರದಿಗುಲ ಪುರತೇರಿ ಅಂಕಜನಾಭ್ಯ ಮೀರಿ ಶೀಘ್ರದಿಗುಲ ಪುರತೇರಿ ಭಕ್ತಿಸುವ ಮತಾಂಧ ಕಳರ ಭಕ್ತಿಸುವ ಮತಾಂಧ ಕಳರ ಮುಂಗಳ ಬಿಡುಗಡು ಮಂಗಳಂತಲೇ ಚಿತ್ತೆಯ ಬಿಡುಗಡು ಯಾಕೆ ಕ್ರೋಧಿತ ತರುಣಿ ಮಣಿಯ ಯಾಕೆ ಕ್ರೋಧಿತ ಯಾಕೆ ಕ್ರೋಧಿತ ಯಾಕೆ ಕ್ರೋಧಿತ ರಾಜ ಕಣ್ಣೀರು ಕೊರೆಯಿದ್ರು ಒಲ್ಲವೇ ಕಣ್ಣೀರ ಬದಲಿಗೆ ಹಾಗೆ ಎಂಡರ ಕಣ್ಣಲ್ಲಿ ಸತತ ಸಾರ ಬಿಡಿ ತರಿಸುವೆ ಹಾಗಾದರೆ ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ ಕಾಲಕ್ಕೆ ಕುರು ಸಮುದ್ರವ ಸೆಳ ತರುವ ನಾನ್ ದೊಡ್ಡ ದುರ್ಯೋಧನ ಯಾಡಲ ಪಡಿಗೊಟ್ಟು ಪಾದಕಿಯ ದುರ್ಯೋಧನ ಪ್ರಾಣಯ ಮತ್ತ ಸುತ್ತ ಪ್ರಾಣೇಶ್ವರ ಕಟ್ಟಿಸುವೆ ನಿನ್ನಿ ಬಿಡುಬಡಿಯ ಪಡೆದಿರು ವ್ಯಥಯ ಇಲ್ಲ ಸ್ವಾಮಿ ನರಕ ಬಂಧನ ಕೇಳಣ್ಣ ವಿಮಥ ಕೇಳಣ್ಣ, ಕೇಳು. ಸುಮ್ನೆ ಇರು, ನಾವು ಆಡ್ತಾರೆ. ಕಾನ್ಮೋಡ ಗುಡುಗಿ ಗುಡುಗಿ ಈ ಭೂಮಿ ನಡಿಗೆ ನಡಿಗೆ ಸಪ್ತಸಾಗರ ಮಂತ್ರವನ್ನು ಪೋಲ್ಪೊಯ್ಯಲಿ. ಭೀಮಸೇನ ಕಾನ್ಮೋಡ ಗುಡುಗಿ ಗುಡುಗಿ ಈ ಭೂಮಿ ನಡಿಗೆ ನಡಿಗೆ ಸಪ್ತಸಾಗರ ಮಂತ್ರವನ್ನು ಪೋಲ್ಪೊಯ್ಯಲಿ. ಹುಡುಗರ ತಿರುಗಳ ಕಡಿಯದ ಬೆಳಗ ಹುಡುಗರ ತಿರುಗಳ ಕಡಿಯದ ಬೆಳಗ ಸರಿಗೆ ಕಂಠದಲ್ಲಿ ಬೆಳಗಿನ ವಿಜಯ ಸರಿಗಿರುವೆ ಕಂಠದಲ್ಲಿ ಮಲಗಿದ ವಿಜಯ ಕುರುಕುಲವ ಸರಿಗಿರುವೆ ದುರುಳ ಕೌರವರ ಪರಿಹರಿಸಿದದು ದುರುಳ ಕೌರವರ ಪರಿಹರಿಸಿದದು ಕಾಡ್ಮೋಡ ಗುಡುಗಿ ಗುಡುಗಿ ಈ ಭೂಮಿ ನಡಿಗೆ ಸಪ್ತಸಾಗರಗಳು ಭಕ್ತರ ಬಂಧದಲ್ಲಿ ಕಲಿಯಲಿ ಕಲಿಯಲಿ ದೇವ ದಯಮಾಡಿ ಈ ಸಂಧಿಯನ್ನು ವಾಸುದೇವ ವಿಷ ಸರ್ಪಕ್ಕೆ ಹಾಲುಣಿಸಿ ಕಲಿಯುತ್ತದೆ ಅದರ ವಿಷವು ಅಮೃತವಾದಿತೆ ಸರ್ ಪಾಲಾಕ್ಷ ಪಾಲಾಕ್ಷಣಂ ಮೆಚ್ಚಿಸಿ ಪಡದನೆ ಪಾತು ಪದಾಸ್ತ್ರ ಪಾಲಾಕ್ಷಣಂ ಮೆಚ್ಚಿಸಿ ಪಡದನೆ ಪಾತು ಪದಾಸ್ತ್ರ ವಿಧ ವಿಧಸ್ತ್ರ ಪ್ರಯೋಗದಿಂ ಗಳಿಸಿದೆ ನಾಂ ವಿಜಯನೆಂಬ ಬೆಸರ ಕೃಷ್ಣ 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 ಮುಖ್ಯವಾಗಿ ಪಾಂಡವರ ಕೀರ್ತಿ ಆಚಂದಕವಾಗಿ ಉಳಿಯಬೇಕಾದ್ರೆ ಸಂಧಿಯನ್ನು ನಿರಾಕರಿಸು ಯುದ್ಧವು ನಡೆದೇ ತಿರಲಬೇಕು. ಅರ್ಜುನ 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 ಧರ್ಮನಂದನ ಪರಮಾತ್ಮ ನಿನ್ನ ಸಹೋದರನು ದ್ವೇಷದ ಜ್ವಾಲೆಯು ದಗದಗನೆ ಎತ್ತಿ ಉರಿಯಲಾರಂಭಿಸುವುದು ಅದನ್ನು ತವಕ ಪಡೆದು ದಮನ ಮಾಡೋ ಶಕ್ತಿ ಇಲ್ಲದೆ ತವಕ ಪತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿದೆ ಪರಮಾತ್ಮ ಬರ್ತೀವಿ ಸರ್.
ಯದುಪತಿ ನೀನಲ್ಲದೆ ನಮಗ್ಯಾರು ಗತಿ ಯಾರು ಗತಿ ನಮಗ್ಯಾರು ಗತಿ ಯಾರು ಗತಿ ನಮಗ್ಯಾರು ಗತಿ ಯದುಪತಿ ಮುರಿದವಿ ಮುರಿದ ವೀಣೆಯ ತಂತಿಯು ಒಡೆದ ಕೊಳಲಿನ ನಾದವು ಮುರಿದ ವೀಣೆಯ ತಂತಿಯು ಒಡೆದ ಕೊಳಲಿನ ನಾದವು ಮುರಿದ ವೀಣೆ ಒಡೆದ ಕೊಳಲು ನಾದ ಒಮ್ಮುವುದೇ ಒಮ್ಮೆ ಚುಮ್ಮುವುದೇ ಮುರಿದ ವೀಣೆ ಒಡೆದ ಕೊಳಲು ನಾದ ಒಮ್ಮುವುದೇ ಒಮ್ಮೆ ಚುಮ್ಮುವುದೇ ಯದುಪತಿ ನೀನಲ್ಲದೆ ನಮಗ್ಯಾರು ಯಾರು ಗತಿ ನಮಗ್ಯಾರು ಯಾರು ಗತಿ ನಮಗ್ಯಾರು ಗತಿ ಯದುಪತಿ ನೀನಲ್ಲದೆ ನಮಗ್ಯಾರು ಗತಿ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕುವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನನ ಕ್ರೋಧಾಗ್ನಿಯು ಹಾರಲೇಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರಿಸಬೇಕು. ತಮ್ಮ ಚಿತ್ತದಂತೆ ಪರಮಾತ್ಮ. ನೀನಿನ್ನು ಹೋಗಿ ಬಾ ಧರ್ಮನಂದನ. ಅಣ್ಣ, ತಂಗಿ, ಇದೇನಣ್ಣ, ನನ್ನ ಪತಿಯ ಅಪೇಕ್ಷೆಯಂತೆ ಸಂಧಿ ಮಾಡಿಕೊಂಡು ಬರಲು ಹೊರಟಿವೆಯಲ್ಲ, ಇದು ನಿನಗೆ ನ್ಯಾಯವೇ, ಧರ್ಮವೇ? ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ದೇವಾ? ಸಹೋದರಿ, ಸಂತಪಿಸುವೆಗೆ ಸೋದರಿ ಚಿಂತೆಯಂತಹುದೋ ಸಂತೈಸಲು ಮಾಡಿದೆ. ಸಂತಪಿಸುವೆಗೆ ಸಹೋದರಿ. ಅಣ್ಣ, ಪರಮಾತ್ಮ, ರಾಜಸಭೆಯಲ್ಲಿ ದುರುಳ ದುಶ್ಯಾಸನ. ಸಹೋದರಿ, ರಾಜಸಭೆಯಲ್ಲಿ ದುರುಳ ದುಶ್ಯಾಸನ. ಸೀರೆಯ ಸೆಣವಾಗ ಹೊರಗಿಡುತ್ತದೆ ಕೈಲಿ. ಸಹೋದರಿ, ಸೀರೆಯ ಸೆಣವಾಗ ಹೊರಗಿಡುತ್ತದೆ ಕೈಲಿ. ಕರೆಯ ಕೃಷ್ಣ 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 ಎಂದು. ಸಹೋದರಿ, ಕರೆಯ ಕೃಷ್ಣ 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 ಎಂದು ಕರೆದ ಕ್ಷಣದಲ್ಲಿ ವರದನಗೆ ಕರೆದ ಕ್ಷಣದಲ್ಲಿ ವರದನಗೆ ಸಂತಪಿಸುವೆಗೆ
ಹೊಳಬೇಡ. ನಿನ್ನ ಅಪೇಕ್ಷೆಯಂತೆ ಆ ದುರ್ಯೋಧನಲ್ಲಿ ತೆರಳಿ ಆತನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡು ಬರಲು ಸಹೋದರಿ. ಅಣ್ಣ. ಇನ್ನು ನಿನ್ನ ಪತಿಗಳಾದ ಭೀಮಾರ್ಜುನನ್ನು ಸಕಲ ಸಿದ್ಧತೆಯಿಂದ ಯುದ್ಧಕ್ಕೆ ಪ್ರೇರೇಪಿಸು. ನಾನಿನ್ನು ಹೋಗಿ ಬರುವೆ. ಪರಮಾತ್ಮ ವೇಣುಗೋಪಾಲ 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 ಶಿತಜನ ಬಾಲ ಪಾವನ ಲೀಲಾ ಶಿತಜನ ಬಾಲ ಪಾವನ ಲೀಲಾ ರುಕ್ಮಿಣಿ ಲೋಲ ಆನಂದಮಾಲ ರುಕ್ಮಿಣಿ ಲೋಲ ಆನಂದಮಾಲ ವೇಣುಗೋಪಾಲ ವೇಣುಗೋಪಾಲ. ನರನೋ ಸುರನೋ ನೀನೆ ದೇವಾ ವರವು ಸಿರಿಯು ನಿನ್ನ ಸ್ವಭಾವ. ಪರಮಾತ್ಮ ವಾಸುದೇವ ನರನೋ ಸುರನೋ ನೀನೆ ದೇವಾ ವರವು ಸಿರಿಯು ನಿನ್ನ ಸ್ವಭಾವ. ಆದಿಯಂತೆನು ನೀನೆ ವೇದ ಪುರಾಣವು ನೀನೆ. ಆದಿಯಂತೆವು ನೀನೆ ವೇದ ಪುರಾಣವು ನೀನೆ. ಸಾಧು ಸಜ್ಜನರ ಮೋಹದಿ ಬರೆಯುವ ದೇವವರೆಣ್ಯನು ನೀನೆ. ಸಾಧು ಸಜ್ಜನರ ಮೋಹದಿ ಬರೆಯುವ ದೇವವರೆಣ್ಯನು ನೀನೆ. ನೀನೇ ಜಗದಾದ ದಯಾಮಯ ನೀನೇ ಜಗದಾದ ದಯಾಮಯ ವೇಣುಗೋಪಾಲ ವೇಣುಗೋಪಾಲ ಶಿತಜನ ಬಾಲ ಪಾವನ ಲೀಲಾ ಶಿತಜನ ಬಾಲ ಪಾವನ ಲೀಲಾ ರುಕ್ಮಿಣಿ ಲೋಲ ಆನಂದಮಾಲ ರುಕ್ಮಿಣಿ ಲೋಲ ಆನಂದಮಾಲ ವೇಣುಗೋಪಾಲ ವೇಣುಗೋಪಾಲ. ಶಕುನಿ ಶಕುನಿ ಅಂದು ಅಂದು ನೀವು ನಿನ್ನ ಅಪಭಾಗ್ಯ ಸಹೋದರನ ಮುಂದೆ ನೀಗೈದು ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಛಲ? ಏನಾಯಿತು ನಿನ್ನ ಆರ್ಭಟ? ಈ ಶೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಡಿಯುತ್ತಿರುವ ಅಧಮ ಮರುಳುಗಳೇ ಸದ್ದು. ಏಕೆ ಏಕೆ ಕುಕ್ಷಿ ಬಗೆ ಕುಹಕ ಕಂಟಕದ ಕರ್ಕಶದ ಕೇಕೆ? ಏನೀ ಪ್ರಳಯೋಗ್ಯ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಬರೆಯುವ ಪ್ರವೀಣ ಮದಮಾಶ್ಚರ್ಯದ ಮಹಾ ನಿಪುಣ ಈ ಶೌಬಲ ರಾಜ ಶಕುನಿಯೊಡನೆ ನಿಮ್ಮೆಲ್ಲರುಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣನಾದ ದುರ್ಮಾರ್ಥ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು ಆ ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿಕೊಂಡು
ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬಾ, ಈಗಲೂ ನನ್ನ ಗುಂಡಿಗೆಯು ಕಠೋರವಾಗಿದೆ. ದುರ್ಯೋಧನ, ದುರ್ಯೋಧನ, ಅಂದು ನೀನು ನಮ್ಮೆಲ್ಲರಿಗೂ ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದು ಒಳಲ ನೀರು, ಆ ನನ್ನ ಹತಭಾಗ್ಯ ಸಹೋದರರು ಅದನ್ನೆಲ್ಲ ನನಗೆ ಕೊಟ್ಟು ನಿನ್ನ ಮೇಲಿನ ಛಲದಿಂದ ಒಬ್ಬೊಬ್ಬರಾಗಿ ಉಪವಾಸ ಮಾಡಿ ಸತ್ತರು ಕೌರವೇಶ್ವರ, ಸತ್ತರು. ಆ ದಾರುಣ್ಯ ದೃಶ್ಯವನ್ನು ನನ್ನ ಮನದಲ್ಲಡಗಿಸಿಕೊಂಡು ನೊಂದು ಬೆಂದು ಕುಂದಿ ಕುಶವಾಗಿರುವ ನನ್ನ ಈ ದೇಹವನ್ನು ಅಣುವಾಗಿ ಛಿದ್ರ ವಿಚಿತ್ರವಾಗಿ ತುಂಡರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮದಮಾಶ್ಚರ್ಯಗಳ ವಾಕ್ಯಗಳೇ ಹೊರತು ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಿಂದಾಲಿಸಲು ಸಾಧ್ಯವಿಲ್ಲ. ಕೌರವೇಶ್ವರ, ನನ್ನಿಂದಾಲಿಸಲು ಸಾಧ್ಯವಿಲ್ಲ. ಅಂದಿನ ಸದೃದಯ ಇಂದು ಕಠೋರವಾಗಿದೆ. ಸೆಟದು ನಿಂತ ಕಾಳ ಸರ್ಪವಾಗಿದ್ದೇನೆ. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ಅದೇ ನನ್ನ ತಮ್ಮಂದಿರರ ಪ್ರತಿಶೋಧದ ಕೂಗು. ಇದೇ ನನ್ನ ತಮ್ಮಂದಿರರ ಪ್ರತಿಶೋಧದ ಅಳು. ದುರ್ಯೋಧನ, ನನ್ನ ತಮ್ಮಂದಿರ ಚಿನ್ನರುಂಡಗಳಿಂದ ನಿನಗೆ ನರಕದಲ್ಲಿ ನಿರಾಯುಧ ಮಾಡಿಸುವೆನು. ದಾಳಗಳು ಅಲ್ಲ, ಶಕುನಿಯ ಕುತಂತ್ರದ ದಾಳಗಳು. ದ್ರೌಪದಿಯ ವಸ್ತ್ರಾಭರಣಕ್ಕೆ ಪ್ರೇರೇಪಿಸಿದ್ದು ಇದೇ ದಾಳಗಳು. ಕೌರವೇಶ್ವರ ಯುದ್ಧ ರಂಗದಲ್ಲಿ ತೊಡೆಯನ್ನು ಮುರಿಸಿಕೊಂಡು ಮಿಲಮಿಲನೆ ಒದ್ದಾಡುವಂತೆ ಮಾಡಿದ್ದು ಇದೇ ದಾಳಗಳಯ್ಯ. ಬರೀ ದಾಳಗಳಲ್ಲ, ಶಕುನಿಯ ಚದುರಂಗದ ದಾಳಗಳು. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವ. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವ. ಜನ್ಮದಾತನೊನ್ನೊಳಗೊಂಡ ಎನ್ನನುಜನ ದೇಹದ ಮೂಲೆಗಳು. ಜನ್ಮದಾತನೊನ್ನೊಳಗೊಂಡ ಎನ್ನನುಜನ ದೇಹದ ಮೂಲೆಗಳು, ಅನುಜನ ದೇಹದ ಮೂಲೆಗಳು. ಮೂಲೆಗಳು ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವ. ನನ್ನ ತಂದೆ ತಮ್ಮಂದಿರ ಗೋಳು, ಒಂದು ನಿನ್ನ ಗುರುವಂಶವೇ ಹಾಳು. ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಗುರುವಂಶವೇ. ತಾಳ ಸರ್ಪವನ್ನು ಕೊಡಿಗೆಚ್ಚರಿ ಕುರುಳ ಕೌರವನೆ ಕೇಳು. ನಾಡ ನಡೆಯುವ ಘೋರ ಕಾಳದಲ್ಲಿ ಕೌರವ ಎಣಗಳ ಸಾಲು.
ತಾಳೆ ನಡೆಯುವ ಘೋರ ಕಾಲದಲ್ಲಿ ಕೌರವ ಎಲೆಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ಸರ್ಪದಿ ದರ್ಪದಿ ಮೆರೆದುವ ಮೆರೆದಿ ದರ್ಪದಿ ಮೆರೆಯುವ ದುರುಳನೆಗೆ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದು ಮರ್ಮಾಂಗದ ನಿನ್ನ ತಡೆಯನ್ನು ಗುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತಡೆಯನ್ನು ಗುರಿಸಿ ಮರ್ಮಾಂಗದ ನಿನ್ನ ತೊಡೆಯನು ಮುರಿಸಿ ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವ ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವ ಕಲ್ಮದಾತನನ್ನೊಳಗೊಂಡ ಎನ್ನನು ಜನ ದೇಹದ ಮೂಳೆಗಳ ಕಲ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು ಅನುಜರ ದೇಹದ ಮೂಳೆಗಳ ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ 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 ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣನಾದ ದುರ್ಮಾರ್ಥ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸೋದರಗೂಡಿ ಏಕಚಕ್ರಾಧಿಪತಿಯಾಗಿ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾದವು ಸುಯೋಧನ, ಬರೀ ಗಾಳಿಗೋಪುರವಾದವು. ಚಿಂತೆ ಇಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ಮೀರಿ ಹೋದ ಕಾರ್ಯಕ್ಕೆ ಮುರುಗಿ ಫಲವಿಲ್ಲ. ಗತಸ್ಮರಣೆಯಿಂದ ಭವಿಷ್ಯವೇ ಆಲಸ್ಯವಾದಂತೆ ನಾನು ಇದುವರೆಗೂ ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂಥ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಗಾದೆಯನ್ನು ಅನುಸರಿಸಿ ನನ್ನ ಚಾಣಕ್ಯ ತಂತ್ರದಿಂದ ನಿನ್ನನ್ನು ಅಡಿ ಅಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಡಿಸುವೆನು. ಇನ್ನು ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ವ್ಯಾಪಿಸಿ ನಿನ್ನ ತಮ್ಮಂದಿರು ಸಾಮೂಹಿಕವಾಗಿ ನಿರ್ಮೂಲ ಮಾಡುವ ತನಕ ಈ ಕಪಟ ದೂತ ವಿದ್ಯೆ ವಿಚಾರನಾದ ಈ ಶಕುನಿಗೆ ಎಲ್ಲಿಯದು ಶಾಂತಿ, ಇನ್ನೆಲ್ಲಿದ ವಿಶ್ರಾಂತಿ? ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕರವೆನಿಸಬಹುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ತೊಟ್ಟು ನಿಟ್ಟಿಸೂರು ಬಿಡುವರಿಲ್ಲದೆ ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆನು, ನರಕದ ಮಾರ್ಗವನ್ನೇ ಹಿಡಿಸುವೆನು, ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವೋ ನರಕದ ಮಾರ್ಗ? ಇನ್ಯಾರಿಗಯ್ಯ ನಿನಗೆ? ಶಕುನಿ ಅಲ್ಲವಯ್ಯ, ಆ ಬಡ ಪಾಂಡವರಿಗನ್ನುವಷ್ಟರಲ್ಲಿ ಅದೇ ಕೈಯ ಹಸಿದ ಹೆಬ್ಬುಲಿಯಂತೆ ಆರ್ಭಡಿಸುತ್ತಿರುವೆ. ಮಾವ, ಅದಿರಲಿ, ನಾನು ಮಾಡಿದ ಕಾರ್ಯವು ಇತ್ತವೇ? ಚಿಂತೆ ಏಕೆ ಗುರುರಾಜ? ಜೇತುತ ಕುತೋರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈಗ ತಾನೇ ಸಮಾಚಾರವನ್ನು ತರಲಿಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು,
ತನ್ನೆರಡು ತೋಳ್ಬಲಗಳಿಂದಲೇ ಇಡೀ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವೇ ಮಾವ? ಮಾವ, ನಾನು ಅಂದು ದ್ವಾರಕಿಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ನಿನ್ನ ಮೇಲಿನ ಅಭಿಮಾನದಿಂದ ಆತನ ಮಾತುಗಳನ್ನು ತಿರಸ್ಕರಿಸಿಬಿಟ್ಟೆ ಮಾವ. ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಅವನ ಮಾತು ನಿನಗೆ ಪರ್ಯಾಗ್ರವಲ್ಲ. ಬಿಡು ಕೌರವೇಶ್ವರ. ಎಲ್ಲ ಹೋಗೋದು ಅವನು ಯಾರು ಈ ಕಡೆ ಕಳಿಸಿದ ಇಲ್ಲ ಹುಡುಗ. ಸಹೋದರ, ದುರಾತ್ಮದಲ್ಲಿ ದುರಾತ್ಮಕರ ಪಡೋದು ಕೇಳ್ವೆ. ದುರಾತ್ಮದಲ್ಲಿ ದುರಾತ್ಮಕರ ಪಡೋದೋರು ಕೇಳ್ವೆ, ಪಡೋದೋರು ಕೇಳ್ವೆ, ಪಡೋದೋರು ಕೇಳ್ವೆ. ಅಖಂಡ ಪಡವಿಯೋ ಮದಾಂಧ ಭೀಮನ ಮಂಡೆ ಬಿಡಿದು ಚೆಂಡ ನೋಡಿ ಸಿಗಿದು ಬಿಡುವೆನೋ. ಮಂಡೆ ಬಿಡಿದು ಚೆಂಡ ನೋಡಿ ಸಿಗಿದು ಬಿಡುವೆನೋ. ದುರೋಗದಲ್ಲಿ ದುರೋತ್ಮಕರ ಪಡೋದೋರು ಕೇಳ್ವೆ, ಪಡೋದೋರು ಕೇಳ್ವೆ, ಪಡೋದೋರು ಕೇಳ್ವೆ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾಂತ್ಯಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲೇ? ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವಂತೆ. ಎಷ್ಟೊಂದು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿವರುವರು? ಈ ದಿನ ಭಕ್ತರ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಕುಲಛಲವೆಂಬ ಗದ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತ ಪಾನ ಮಾಡದೆ ಕೊನೆಗೊಳ್ಳದು. ಹೀಗಿರುವಾಗ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ಒಪ್ಪಲಾಗದು. ಬಲೋ ಓ ರೋಟ ನಿಲ್ಲಿಸುವೆ ವೈರಿ ಜನಗಳ. ಬಲೋ ಓ ರೋಟ ನಿಲ್ಲಿಸುವೆ ವೈರಿ ಜನಗಳ. ಮೀರಿದ ಶೂರರ ಪಾಂಡವ ಕುಮಾರರ. ಮೀರಿದ ಶೂರರ ಪಾಂಡವ ಕುಮಾರರ ಮೋಸಗೊಳಿಸಿ ನಾಶಪಡಿಸಿ ಧ್ವಂಸ ಮಾಡುವೆ. ಮೋಸಗೊಳಿಸಿ ನಾಶಪಡಿಸಿ ಧ್ವಂಸ ಮಾಡುವೆ. ಬಲೋ ಹೋರಾಟ ನಿಲ್ಲಿಸುವೆ ವೈರಿ ಜನಗಳ, ವೈರಿ ಜನಗಳ, ವೈರಿ ಜನಗಳ. ಸಹೋದರ, 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 ಈ ನನ್ನ ಸಹೋದರ ದುಶ್ಯಾಸನನ್ನು ಶಾಸನ ಮಾಡಲು ನನಗೂ ಒಮ್ಮೊಮ್ಮೆ ದುಸ್ಸಾಹಸವೆನಿಸುವುದು. ಮಾವ, ನೋಡಿದೆಯಾ? ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲದೆ? ಇಲ್ಲ ಮಾವ, ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ತಿರಸ್ಕರಿಸಲೇ? ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ ಕೌರವೇಶ್ವರ. ಆಗಿದ್ದರೆ ರಾಜಾದಿರಾಜ ಚಂದ್ರಕುಲ ಚಕ್ರೇಶ್ವರ ಅಷ್ಟೈಶ್ವರ ಸಂಪನ್ನ ನಿಮ್ಮ ವೈಭವವನ್ನು ತೃಣೀಕರಿಸಿ ಆ ಮುರುಕುಜೋಪಡಿಯಲ್ಲಿರುವ ವಿದುರನ ಮನೆಯನ್ನು ಆಶ್ರಯಿಸುತ್ತಾನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ಕೋಪ? ಕೃಷ್ಣನು ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಯಾರು ಭಗವಂತನೆಂದು ಪೂಜಿಸುತ್ತಾರೆಯೋ ಅಂಥವರನ್ನೇ ಧ್ವಂಸ ಮಾಡಿಬಿಡೋನಯ್ಯ ಕೌರವೇಶ್ವರ. ಮಾವ, ಕಂಸ, ಶಿಶುಪಾಲ ನಿನಗೆ ಎಂತಹ ಮಿತ್ರರಾಗಿದ್ದರು. ಬಹಳ ಮಿತ್ರರಾಗಿದ್ದರು. ಅವರನ್ನು ಕಾರಣವಿಲ್ಲದೆ ಕೊಂದು
ಅರುಳು ಮುರುಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ಹೌದು ಮಾವ. ಸ್ವರೂಪಾನದಿಂದ ಸಂಪಕ್ತನಾಗಿ ಮಾಡಿ ತಾನು ಕುರುಭೂಮಿಯನ್ನು ವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆಯೇ ಕುರುರಾಜ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದ್ದು? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಸರಸವಾಡಬಹುದಾ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವೆಂದು ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು. ಯಾದವದಿಂದ ಸೈನ್ಯದಿಂದಲೇ ನಾಶ ಮಾಡುವ ಸಿಯೋಗ ಈಗ ನಿನಗೆ ಒದಗಿರುವುದಯ್ಯ. ಆಗೊಂದು ವೇಳೆ ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದರೆ, ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳಿದಂತಹ ನಯವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಲ್ಲ ಮಾವ. ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದೆಯ. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ಆಗೊಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಅಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕುಬಾಧ್ಯತೆಯನ್ನು ಕಳೆದುಕೊಂಡರು. ಪುನಃ ಅದನ್ನು ಹೊಂದುವುದೆಂದರೇನು? ಆಗೊಂದು ವೇಳೆ ರಾಜ್ಯಕ್ಕಾಗಿ ಹಂಬಲಿಸಿದೆ ಆದರೆ ಕುರುಭೂಮಿಯಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ಎಂದು ಏನು ಮಾವ, ಸರಿಯಾಗಿ ಹೇಳಿದೆ ಸೌಬಲ ರಾಜ, ಸರಿಯಾಗಿ ಹೇಳಿದೆ. ನಿನ್ನೆ ಕೃತಿಮದ ಮೇಳಕ್ಕೆ ಸಿಕ್ಕಿ ಇಡೀ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋದರೂ ಸರಿಯೇ, ಯುದ್ಧದ ಹೊರತಾಗಿ ಈ ಭೂಮಿಯನ್ನು ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸಿಯೋಧನ, ಸಂಧಿ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಕೌರವೇಶ್ವರ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ. ಏನು ಮಾವ ನಿನ್ನ ಸಲಹೆ? ಕೌರವೇಶ್ವರ, ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಸಭೆಗೆ ವೇಳೆ ಆಯಿತು, ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡಲಾಗುವುದಿಲ್ಲ, ಮಾಡಲಕ್ಕೆ ಬಿಡುವನು ಅಲ್ಲ. ಹೋಗೋಣ, ನಡೆ ಕೌರವೇಶ್ವರ. ನನ್ನ ಸಲಹೆ? ಏ ಕುರುಡನ ಮಗನೇ, ನನ್ನ ಸಲಹೆಯನ್ನೇ ಕೇಳುತ್ತಿರು. ಏ ಕುರುವಂಶದ ಕುಷ್ಟ, ಭರತ ವಂಶದ ಭ್ರಷ್ಟ, ದ್ವಾಪುರ ಯುಗದ ದುಷ್ಟ, ಪವಿತ್ರವಾದ ಗಾಂಧಾರ ಪಿಂಡ, ನಿನ್ನಂತೆ ಕಚ್ಚಾಡಿ ಬೆಳೆದ ನಿಷ್ಕುಷ್ಟ ವಂಶವಲ್ಲ. ಇದು ಪವಿತ್ರವಾದ ಗಾಂಧಾರ ಪಿಂಡ. ಇದು ಗರ್ಭ ಸಂಜಾತನ ಆಜ್ಞೆ. ಈ ಶಕುನಿಯ ಪ್ರತಿಜ್ಞೆ. ಈಗ ಶಕುನಿ ಎಂಬ ಮೂರಕ್ಷರದ ಅರ್ಥವಾನ ಬಲ್ಲೆಯನಲೇ ಮೂಢ. ಸ ಎಂದರೆ ಶಕ್ತಿ ಪ್ರದಾಯಕವಾದ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿಮ್ಮವರಿಂದಲೇ ಕುರುಕ್ಷೇತ್ರ ನಿರ್ನಾಮ. ಈಗ ಶಕುನಿಗೆ ಆನಂದ, ಪರಮಾನಂದ. ಆ
ಕೌರವರಿಗೆ ಅಪಜಯವೋ ಆನಂದ ಆನಂದ ಹೀಗೆ ಪರಮಾನಂದ ಶಕುನಿಗೆ ಪರಮಾನಂದ ಆನಂದ ಸೇಡಿನ ಸರ್ಪವನೆದೆ ಸರಸವನಾಡಲು ಬಯಸಿದೆಯ ಸೇಡಿನ ಸರ್ಪವನೆದೆ ಸರಸವನಾಡಲು ಬಯಸಿದೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡೆ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನ ಆನಂದ ಆನಂದ ಶಕುನಿಗೆ ಪರಮಾನಂದ ಶಕುನಿಗೆ ಪರಮಾನಂದ ಆನಂದ ಕೌರವೇಶ್ವರ ಕೌರವ ಕುರಿಯನ್ನು ಕೊಬ್ಬಿ ಆ ಕುರಿಯನ್ನು ರಂಗ ಬಲಿ ಕೊಡುವೆ ಕೌರವ ಕುರಿಯನ್ನು ಕೊಬ್ಬಿ ಆ ಕುರಿಯನ್ನು ರಂಗ ಬಲಿ ಕೊಡುವೆ ತರ್ಪಣ ನೀಡುವ ಸೋದರರೇ ತರ್ಪಣ ನೀಡುವ ಸೋದರರೇ ನೆಮ್ಮದಿ ಹೊಂದಿರಿ ಆನಂದ ಆನಂದ ಶಕುನಿಗೆ ಪರಮಾನಂದ ಶಕುನಿಗೆ ಪರಮಾನಂದ ಆನಂದ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದ್ದು ಎಂದಿಗೆ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆಯ ಮೇಲೆ ಅಭಯಸ್ತು ನೀಡುವನು. ಯಾವ ಮಹಿಮಾ ಮೂರ್ತಿಯನ್ನು ಸಕಲ ಜೀವಿಗಳಿಗೂ ಆಧಾರನು ಸಮಸ್ತಕ್ಕೂ ಕರ್ತನು, ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಅಂತಹ ಸಹಸ್ರಾರು ವರ್ಷಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾವ ಪಾದ ಸ್ಪರ್ಶದಿಂದ ವಿಮೋಚನೆಯಾಯಿತು. ಅಂತಹ ಕರುಣಾನಿಧಿಯು ಸರ್ವಜ್ಞನೂ ಆದ ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುವಾಗ
ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ಉದ್ಧರಿಸಿಕೊಳ್ಳುವೆನು. ಇಗೋ ನಿಮಗೆ ಅರ್ಪಿತವಾಗಲಿ ದೇವ. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತನ ಮೊರೆ ಹಾಲಿಸಿ ಸೌರಿ ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತರ ಮೊರೆ ಹಾಲಿಸಿ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿಜಪಾಲ ರುಕ್ಮಿಣಿ ಲೋಲ ವಾರಿಜಪಾಲ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ಲೀಲ ಜಲೋಚನ ದರುಸನ ತಾರ ಲೀಲ ಜಲೋಚನ ದರುಸನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತರ ಮೊರೆ ಹಾಲಿಸಿ ಸೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ. ಭಕ್ತ ಶಿರೋಮಣಿ ಪರಮಾತ್ಮ, ವಿದುರ, ಬಂದೆಯ ಪರಮಾತ್ಮ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಪ್ರಥಮ ವಂದನವಯ್ಯ ಪರಮ ಪುರುಷ ಪರಮಾತ್ಮ. ದಸವಂದನವಯ್ಯ ದಶರಥ ರಾಮನಿನ್ ಪೋಳ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸೀಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿಗಯಗರಸ ಕೃಷ್ಣ.
ಮುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ಓಂ ನಮಃ. ಭಕ್ತ ಶಿರೋಮಣಿ ಪರಮಾತ್ಮ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಅಳಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲ ಕಡಲಳು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ದೇವ ಪರಮಾತ್ಮ ಪಾಲ ಕಡಲಳು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ದೇವ ಕಡುಶಿಲೆಯಾದಯಿ ಜಟದ ಕಡೆದು ಹರಿಯೇ ಪರಮಾತ್ಮ ಕಡುಶಿಲೆಯಾದಯಿ ಜಟದ ಕಡೆದು ಹರಿಯೇ ಭವ್ಯ ಮುರುತಿಯ ಮಾಡಿದೆಯ ಭವ್ಯ ಮುರುತಿಯ ಮಾಡಿದೆಯ ತರಳನ ಮೊರೆ ಕೆಳಿದುರುಳ ಹಿರಣ್ಯನ ಕರುಳನ ಕೊರಳಲಿ ಧರಿಸಿದೆಯ ಪರಮಾತ್ಮ ತರಳನ ಮೊರೆ ಕೆಳಿದುರುಳ ಹಿರಣ್ಯನ ಕರುಳನು ಕೊರಳಲಿ ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತ ಬಂದು ಕರಿಯ ಸಿರೆಯನ್ನು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತ ಬಂದು ಕರಿಯ ಸಿರೆಯನ್ನು ಧರಿಸಿದೆಯ ಹರಿಯದೆಂತ ಗುಣರೂಪವೇ ನಿನ್ನ ಚರಣವನ್ನು ಮನದೊಳಗೆ ಭರಿಸಿದಲಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಭಕ್ತ ಶಿರೋಮಣಿ ಪರಮಾತ್ಮ ಇವರ ಬೆಳಗಿದೆಯ ಮನ ಮಂದಿರದಿ ಅಳಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಮನ ಮಂದಿರದಿ ಮನ ಮಂದಿರದಿ ವಿದುರ ಪರಮಾತ್ಮ ಭಕ್ತ ಶಿರೋಮಣಿ ಕುಶಲವೇ? ಭೀಷ್ಮ ದ್ರೋಣಾದಿಗಳು ಎಲ್ಲರೂ ಸೌಖ್ಯದಿಂದಿರುವೆ ವಿದುರ? ಪರಮಾತ್ಮ ತಮ್ಮ ಅನುಗ್ರಹದಿಂದ ಸರ್ವರೂ ಕ್ಷೇಮ. ಆದರೆ ಈ ದೀನನ ಮೇಲೆ ದಯ ತೋರಿ ಹಿಂದಿಗೆ ತಮ್ಮ ದರ್ಶನವಿಟ್ಟಯ್ಯ ತಂದೆ. ವಿದುರ, ನಿನ್ನ ಕೊಂಡಾಟವು ಆಗಿರಲಯ್ಯ. ನಾನು ಮಾರ್ಗಾಯಸದಿಂದ ಬಳಲಿ ಬಾಯಾರಿ ಬಂದಿರುವನು ವಿದುರ. ಪರಮಾತ್ಮ ಏನಾದರೂ ಕುಡಿಯಲು ಆಹಾರವಿದ್ದರೆ ಕೊಡುವನಾಗು ವಿದುರ. ಪರಮಾತ್ಮ ಸಕಲ ಜೀವಿಗಳನ್ನು ಸರ್ವಲೋಕವನ್ನು ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಕೊಡುವುದೇನಿದೆ ದೇವ? ಅದು ಅಲ್ಲದೆ ಇದು ನನ್ನ ಪರೀಕ್ಷೆಯೇ ದೇವ. ವಿದುರ, ಸತತ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೇ ಈ ಕುಟೀರದಲ್ಲಿ ಜೀವಿಸುತ್ತಾ ಕಾಮಕ್ರೋಧಗಳು ಎದೆಗೊಡದೆ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೇ ವಿದುರ. ವಿದುರ, ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣ ಸಾಗರ
ಪರಮಾತ್ಮ ಕಾಮಕ್ರೋಧ ಮದ ಮೋಹವ ತ್ಯಜಿಸಿ. ಪರಮಾತ್ಮ ಕಾಮಕ್ರೋಧ ಮದ ಮೋಹವ ತ್ಯಜಿಸಿ. ಚಿರದಿನಲ್ಲಿ ಜೀವಿಸುತ್ತಿರುವೆ. ಪರಮಾತ್ಮ ಚಿರದಿನಲ್ಲಿ ಜೀವಿಸುತ್ತಿರುವೆ. ಕರೆಯಲು ನಿನಗೆ ಇರುವರೆವಿದು ಪಾಮರನಂತೆ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಜಗದಿ ಅಪಾರ ನಿನ್ನ ಪ್ರೀತಿಗೆ ವಿದುರ. ಪರಮಾತ್ಮ ಹೀಗಿರುವಲ್ಲಿ ಮೊದಲು ಏನಾದರೂ ಆಹಾರವಿದ್ರೆ ಕೊಡುವನಾಗು ವಿದುರ. ಪರಮಾತ್ಮ ಏನು 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 ಹೇಳಲಿ ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ. ಏನು ವಿದುರ? ಗೋಮಾತೆಯ ಕ್ಷೀರವೇ ವಿದುರ? ನಿನಗೆ ತಿಳಿದಿಲ್ಲ. ಹಿಂದೆ ನನ್ನ ಭಕ್ತನಾದ ಕುಚೇಲನು ಒಂದು ಇಡೀ ಅವಲಕ್ಕಿಯ ಸಾರವು ನಾನು ಈಗಲೂ ಸವಿದಂತಿದೆ ವಿದುರ. ಪರಮಾತ್ಮ ಅದು ಅಲ್ಲದೆ ತ್ರೇತ್ರಾಯುಗದಲ್ಲಿ ರಾಮಾವತಾರಿ ಇದ್ದಾಗ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ಹಾರಿಸಿಟ್ಟ ಹಣ್ಣುಗಳ ರುಚಿಯೋ ಅಬ್ಬಾ ವಿದುರ, ನಾನು ಈಗಲೂ ತಿಂದಂತೀನಿ. ಈಗ ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅವೆರಡಕ್ಕಿಂತ ಮಿಗಿಲಾದದ್ದು ವಿದುರ. ಪರಮಾತ್ಮ ಎಲ್ಲಿ ಆ ಕ್ಷೀರವನ್ನು ಕೊಡು ವಿದುರ. ಪರಮಾತ್ಮ ಏನು ಹೇಳಲಿ? ಏನು ಹೇಳಲಿ ದೇವ? ಏಕೆ ವಿದುರ? ಏನಾಯಿತು? ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ವಿದುರ, ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವು ಇರಲೇಬೇಕಲ್ಲವೇ ವಿದುರ? ಪರಮಾತ್ಮ ಎಲ್ಲಿ ಆ ಕ್ಷೀರ ಪಾತ್ರೆ ತೆಗೆದುಕೊಂಡು ಬಾ, ನೋಡೋಣ.